ಡಿಯೋ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾ ಇರೋ ಬೆನ್ನಲ್ಲೇ ಅವರ ಶಿಷ್ಯೆ ನಟಿ ರಮ್ಯಾ ಅವರು ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರೆ ಅನ್ನೋ ಹಲವು ರೂಮರ್ಸ್ ಹರಡ್ಕೊಂಡ್ವು. ಇದೀಗ ರಮ್ಯಾ ಅವರು ಕಾಂಗ್ರೆಸ್ ತೊರಿತಾ ಇಲ್ಲ, ಬಿಜೆಪಿ ಸೇರ್ತಾ ಇಲ್ಲ, ಇದನ್ನ ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ದಿವ್ಯ ಸ್ಪಂದನ ಅಲಿಯಾಸ್ ರಮ್ಯಾ ಅವರು ಕೂಡ ಕಮಲ ಪಕ್ಷ ಸೇರ್ತಾರೆ ಅನ್ನೋ ಗುಸುಗುಸು ಪಿಸುಪಿಸು ಆರಂಭವಾಗಿತ್ತು. ಇದಕ್ಕೆ ರಮ್ಯಾ ಅವರ ತಾಯಿ ರಂಜಿತಾ ಅವರು ಪ್ರತಿಕ್ರಿಯಿಸಿದ್ರು. ಈಗ ರಮ್ಯಾ ಅವರು ತಮ್ಮ ಟ್ವೀಟ್ಸ್ ಮೂಲಕ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಹಿಂದೆನೆ ಮಾಜಿ ಸಂಸದೆ ನಟಿ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಅವರು ಕೂಡ ಕಮಲ ಪಕ್ಷ ಸೇರ್ತಾರೆ ಅನ್ನೋ ಹಲವಾರು ರೂಮರ್ಸ್ ಹುಟ್ಕೊಂಡಿದ್ವು. ಇದಕ್ಕೆ ರಮ್ಯಾ ಅವರ ತಾಯಿ ರಂಜಿತಾ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಈಗ ರಮ್ಯಾ ಅವರು ತಮ್ಮ ಟ್ವೀಟ್ಸ್ ಮೂಲಕ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದಿಲ್ಲ. ಅನಾರೋಗ್ಯದ ನಿಮಿತ್ತ ನಾನು ವಿಶ್ರಾಂತಿ ಪಡಿತಾ ಇದ್ದೀನಿ. ಅದರಿಂದಾಗಿ ಸ್ವಲ್ಪ ದೂರದಲ್ಲಿದ್ದೀನಿ. ಮುಂದಿನ ಮೇ ಇಂದ ಸಕ್ರಿಯ ರಾಜಕಾರಣಕ್ಕೆ ಮರಳ್ತೀನಿ. ನಾನು ಬಿಜೆಪಿಗೆ ಸೇರುವ ಸುದ್ದಿ ಎಲ್ಲ ಸುಳ್ಳು ಅಂತ ರಮ್ಯಾ ಅವರು ಪತ್ರಿಕೆಯೊಂದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಮ್ಯಾ ಅವರು ಟ್ವಿಟರ್, ಫೇಸ್ಬುಕ್ ನಲ್ಲಿ ಹರಿಹಾಯ್ದಿದ್ದಾರೆ. ಛತ್ತೀಸ್ಗಢನ ಸುಕ್ಮಾದಲ್ಲಿ ನಕ್ಸಲರ ಅಟ್ಟಹಾಸದಿಂದ 25 ಸಿಆರ್ಪಿಎಫ್ ಯೋಧರು ಮೃತಪಟ್ಟ ಘಟನೆ ಬಗ್ಗೆ ಕಿಡಿಕಾರಿದ್ದಾರೆ. ಈ ದುರ್ಘಟನೆಗೆ ಕೇಂದ್ರದ ಗುಪ್ತಚರ ನಿರ್ವಹಣೆ ವಿಫಲವೇ ಕಾರಣ. ಇನ್ನು ಆಧಾರ್ ಸೇರಿದಂತೆ ಸರ್ಕಾರಿ ಸವಲತ್ತುಗಳನ್ನ ಪಡೆಯಲು ನಾಗರಿಕರಿಗೆ ಗೊಂದಲಮಯ ನಿಯಮಗಳನ್ನು ತಂದು ಹಿಂಸಿಸಲಾಗ್ತಿದೆ ಅಂತ ರಮ್ಯಾ ತಿಳಿಸಿದ್ದಾರೆ. ಒಟ್ನಲ್ಲಿ ಈಗ ಕೊನೆಗೂ ರಮ್ಯಾ ಆಚೆ ಬಂದು ಟ್ವೀಟ್ ಮೂಲಕ ತಮ್ಮ ಫ್ಯಾನ್ಸ್ ಗಾಗ್ಲಿ ಅಥವಾ ಎಲ್ಲರಿಗೂ ಕನ್ಫರ್ಮ್ ಮಾಡಿದ್ದಾರೆ, ಕಾಂಗ್ರೆಸ್ ಬಿಡ್ತಾ ಇಲ್ಲ, ಬಿಜೆಪಿ ಸೇರಲ್ಲ ಅಂತ. ಸೊ ರಮ್ಯಾ ಅವರು ಕಾಂಗ್ರೆಸ್ ನಲ್ಲೇ ಇರೋದು ಕನ್ಫರ್ಮ್ ಆಯ್ತು. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.